ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣದಲ್ಲಿ ಮೋಸ ಮಾಡಲಾಗಿದೆ. ಗುಂಡಿಗೆ ಹಾಕದಂತಹ ಚಿನ್ನಾಭರಣದಲ್ಲಿ ಅಂದರೆ ಅದರ ತೂಕದಲ್ಲಿ ಈಗ ಮೋಸ ಮಾಡಲಾಗಿದೆ ಅಂತ ಹೇಳಿ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪವನ್ನು ಮಾಡಿದ್ದಾರೆ. ಮುಜರಾಯಿ ಇಲಾಖೆಯ ಇಒ ವಿರುದ್ಧ ಗಂಭೀರ ಆರೋಪವನ್ನು ಅವರು ಹೊರಿಸಿದ್ದಾರೆ. 122 ಗ್ರಾಂ ಒಡವೆ ಇತ್ತು, ಆದರೆ ಅವರು 68 ಗ್ರಾಂ ಇದೆ ಅಂತ ಹೇಳಿದ್ರು. 3 ದಿನಗಳ ಬಳಿಕ ದೇವಾಲಯಕ್ಕೆ ಅವರು ವಾಪಸ್ ತಂದು ಕೊಟ್ಟಿದ್ದಾರೆ. ಸೊ ಇಒ ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಅವರು ಹೋಗಿದ್ರು ಅನ್ನುವಂಥ ಒಂದು ಗಂಭೀರ, ಇನ್ಫ್ಯಾಕ್ಟ್ ಒಂದು ಸ್ಫೋಟಕ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಒ ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಮುಜರಾಯಿ ದೇವಸ್ಥಾನ ಏನು ಸಂಬಂಧಪಟ್ಟಿದೆಯೋ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನಂದ್ರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದರೂ ಹೊರಗಡೆ ತಗೊಂಡೋಗಿಲ್ಲ. ಈಗ ಏಕಾಏಕಿ ಇಒ ಅವರು ಮತ್ತೆ ಸ್ವಲ್ಪ ಅಧಿಕಾರಿಗಳು ಏನು ಮಾಡ್ತಾರಂದ್ರೆ, ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಿಸೋ ಟೈಮಲ್ಲಿ ಅಂದ್ರೆ ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕಾಗಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ, ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ನೆಕ್ಲೆಸ್ ನ ಇವರು ನಾವು ಇದಕ್ಕೂ ಮುಂಚೆ ಏನ್ ಮಾಡಿದಿರಿ, ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ. ಅಂದ್ರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀರಿ. ದೇವಸ್ಥಾನದಿಂದ ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇಒ ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ, ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇಒ ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ತಕ್ಷಣ ಇಲ್ಲಿ ಬರ್ತೀನಿ ವಿಡಿಯೋ ಮಾಡ್ಕೊಂಡು. ನೀವು ವಿಡಿಯೋ ಮಾಡಂಗಿಲ್ಲ, ನೀವು ಇಲ್ಲಿ ಬರಂಗಿಲ್ಲ ಅಂತ ಹೇಳ್ತಾರೆ. ನೀವ್ ಯಾರು, ನೀವು ಬರಲ್ಲ ಅನ್ನಕ್ಕೆ ಸ್ಥಳೀಯರು ಇರಬೇಕು, ಮತ್ತೆ ದೇವಸ್ಥಾನದವರು ಇರಬೇಕು. ನೀವು ಬರಲ್ಲ ಅನ್ನೋದಕ್ಕೆ ನೀವ್ಯಾರು ಅಂತ ಕೇಳಿದಾಗ ನಾನು ಇಒ, ನೀವು ಬರಂಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ನಾನು ಒಟ್ಟು ಬಿಡ್ತೀನಿ. ನಾನು ಕಾನೂನು ರೀತಿಯಲ್ಲಿ RTI ಹಾಕ್ತೀನಾಗ ಏನೋ ನನಗೇನು ನೀವು ವಿಡಿಯೋ ಮಾಡಿದಿರೋ ಅದನ್ನ ನನಗೆ RTI ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ. ಇವ್ರು RTI ಹಾಕಿದ ಏನ್ ಮಾಡ್ತಾರೆ, ಈ ಅಧಿಕಾರಿಗಳು 3 ದಿವಸ ಬಿಟ್ಬಿಟ್ಟು ಅದೇ ಒಡವೆನ 68 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಉಂಡಿನಲ್ಲಿ ಮೇಲ್ಗಡೆಯಿಂದ ಹಾಕ್ತಾರೆ. ಅಂದ್ರೆ ಯಾವುದೇ ಒಡವೆನ ಕೆಳಗಡೆ ಸೀಲ್ ಮಾಡ್ತೀರಿ, ಮುಜರಾಯಿ ರೂಲ್ಸ್ ಅದೇ. ಆ ವಿಡಿಯೋನು ನಾನಿದೆ ನಿಮ್ಗೆಲ್ಲರಿಗೂ ಈಗ ಮೊಬೈಲ್ ಕಳಿಸ್ತೀನಿ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದು ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬಹುದು, ಎಲ್ಲ ಬಿತ್ತು ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಇದು ಮೇಜರ್ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಆಗಿದೆ. ಯಾಕೆ ಈ ಹಿಂದೂ ದೇವಸ್ಥಾನದ ಮೇಲೆ ಇಷ್ಟು ಟಾರ್ಗೆಟ್? ನಾವ್ ಇಷ್ಟೇ ಕೇಳ್ತಾ ಇರೋದು. ಇವಾಗ ನಾವು ಕೇಳಕ್ ಬಂದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತಾರೆ, ನೀವು ಯಾವುದಕ್ಕೂ ಬರಬಾರ್ದು ಅಂತಾರೆ, ನೀವು ಇದನ್ನೆಲ್ಲ ಕೇಳಬಾರ್ದು ಅಂತಾರೆ. ಅದು ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಗೆ ಒಂದು ಇದನ್ನ ಹಾಕಿದ್ರು, ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ, ಆ ನೆಕ್ಲೆಸ್ ಎಲ್ಲೋ ಮಿಸ್ ಆಗಿತ್ತು, ಮತ್ತೆ ಅದನ್ನ ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತರಿಸ್ತಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ ಹೇಗೆ ಮಿಸ್ ಆಗಿತ್ತು, ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು.